ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವು ಏನು ಹೇಳ್ತೀವಲ್ಲ, ಹೇಳಿರೋದಕ್ಕಿಂತ ಹೇಳ್ದೇನೆ ಬಿಟ್ಟಿರೋದೇ ಹೆಚ್ಚಿರುತ್ತೆ ಬದುಕಿನಲ್ಲಿ. ಆದರೂ ಕೂಡ ನಾವು ಕೆಲವು ವಿಚಾರಗಳನ್ನು ಹೇಳಿದರೆ ಕೆಲವು ವಿಷಯಗಳು ಹೊರಗೆ ಬರ್ಬೋದು ಅನ್ನುವಂಥ ಕಾರಣಕ್ಕೆ ನಾನು ನನ್ನ ಬಲಿದಂತೆ ಹಾಡುವೆ ಮಾಲಿಕೆಯಲ್ಲಿ ಮಾತೇ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಇವತ್ತು ನಾನು ವಾಸ್ತವವಾಗಿ ನಮ್ಮ ಜಿಲ್ಲೆಯನ್ನು ಆಳಿರುವಂಥ ಒಂದು 3-4 MP ಜೊತೆಗಿನ ನನ್ನ ಒಡನಾಟದ ಬಗ್ಗೆ ಮಾತಾಡಬೇಕಿತ್ತು. ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಹೀಗೆ ಅಂದರೆ ಏನೋ ಒಂದು ಮಾತಾಡೋಣ ಅಂತ ಅನಿಸುತ್ತೆ. ಆ ಸಂದರ್ಭದಲ್ಲಿ ಇಲ್ಲ, ಇದಕ್ಕಿಂತ ಇನ್ನೂ ಹೆಚ್ಚು ರೆಲೆವೆಂಟ್ ವಿಚಾರಗಳನ್ನು ಮಾತಾಡಿದರೆ ಒಳ್ಳೆಯದೇನೋ ಅನ್ನುವಂಥ ಕಾರಣಕ್ಕೆ ಇವತ್ತು ನಾನು ಬಂಗಾರಪ್ಪನ ಅವ್ರ ಬಗ್ಗೆ ಮಾತಾಡಿಬಿಡೋಣ ಅಂತ ಅಂದ್ಕೊಂಡು ಕೂತಿದ್ದೀನಿ. ಎಲ್ಲ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ನಮಗೆಲ್ಲರಿಗೂ ಅಂದರೆ ಬಹುತೇಕ ಎಲ್ಲ ಜಾತಿ ಧರ್ಮ ಈ ಸಮುದಾಯ ಇಂಥ ಎಲ್ಲ ಸಂಕುಚಿತಗಳನ್ನು ಮೀರಿ ನಾವು ನಮ್ಮ ನಾಯಕರು ಅಂತ ಆಯ್ಕೆ ಮಾಡ್ಕೊಳ್ಬೇಕಾಗಿದ್ದರೆ ಒಂದು ರಾಮಕೃಷ್ಣ ಹೆಗಡೆ ಅವರು. ನಿಶ್ಚಿತವಾಗಿ ರಾಮಕೃಷ್ಣ ಹೆಗಡೆ ಅವರ ಜರ್ನಿ ವಾಸ್ ವೆರಿ ಇಂಟ್ರೆಸ್ಟಿಂಗ್. ರಾಮಕೃಷ್ಣ ಹೆಗಡೆಯವರು ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬರ್ತಾರೆ. ಅವರ ಅಕ್ಕ ಮಹಾದೇವಿ ತಾಯಿ ಅಂತ ಅವರು ಗಾಂಧೀಜಿಯವರ ಆಶ್ರಮದಲ್ಲಿರ್ತಾರೆ. ಗಾಂಧೀಜಿಯವರ ಆಶ್ರಮಕ್ಕೆ ಹೆಗಡೆಯವರು ಕೂಡ ಹೋಗ್ತಾರೆ. ಅಲ್ಲಿಂದ ಕಾಶಿಗೆ ಅವರ ಪ್ರಯಾಣ ಓದುವ ಕಾರಣಕ್ಕೆ ಮುಂದುವರಿಯುತ್ತೆ. ಈ ಮಲೆನಾಡಿನ ಒಬ್ಬ ಹುಡುಗ ಉತ್ತರ ಭಾರತದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿಯ ಹಿಂದಿ ಸೇರಿದಂತೆ ಬೇರೆ ಬೇರೆ ಭಾಷೆಗಳನ್ನು ಕಲಿತು ಮತ್ತೆ ಮರಳಿ ಊರಿಗೆ ಬರೋದಿದೆಯಲ್ಲ, ಅಲ್ಲಿಂದ ಸಾಗುವಂತಹ ಒಂದು ಜರ್ನಿ ಭಾಳ ಇಂಟ್ರೆಸ್ಟಿಂಗ್ ಇರುವಂಥದ್ದು. ಅದು ಇನ್ನೊಂದು ದಿವಸ ಮಾತಾಡೋಣ. ಸೊ ರಾಮಕೃಷ್ಣ ಹೆಗಡೆಯವರು ನಮ್ಮೂರಿನವರು, ಬಂಗಾರಪ್ಪನವರು ನಮ್ಮ ನೆರೆಯವರು. ಬಂಗಾರಪ್ಪ ನಮಗೆ ಭಾಳ ಆದರ್ಶ ಅಂತ ಯಾಕೆ ನಾವು ಹೇಳ್ತೀವಿ ಅಂತಂದರೆ, ಒಂದು ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಈ ಹಿಂದುಳಿದ ಸಮುದಾಯಗಳಲ್ಲಿ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಇಂಥ ವಿಚಾರಗಳ ಬಗ್ಗೆ ಭಾಳ ಅರಿವಿರಲಿಲ್ಲ. ಆದರೆ ಯಾಕೆ ಇದು ಅರಿವಿರಲಿಲ್ಲ ಅಂತಂದರೆ, ಇನ್ನೊಂದು ನಿಮಗೆ ಹಿನ್ನೆಲೆಯನ್ನು ಹೇಳಬೇಕು. ಬೇರೆ ಬೇರೆ ಸಮುದಾಯಗಳೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾ ಇತ್ತು. ಬಟ್ ಈ ಕೆಳವರ್ಗಗಳು ಸ್ವಾತಂತ್ರ್ಯದ ಬಗ್ಗೆ ಅಂಥ ಒಂದು ಹುರುಪಿನಿಂದ ಹಾಗಂತ ಭಾಗವಹಿಸಿಲ್ಲ ಅಂತಲ್ಲ, ಭಾಳ ಜನ ಭಾಗವಹಿಸಿದ್ದಾರೆ. ಅವರುಗಳು ರೆಕಾರ್ಡಿಗೆ ಬರಲಿಲ್ಲ. ಭಾಳ ಜನ ಭಾಗವಹಿಸಿರುವಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೀವು ಕಾರ್ಡ್ ಸೇರಿಕೊಳ್ಳಿ ಅಂತ ಹೇಳಿ ಈ ಲೀಸ್ಟಿಗೆ ಬಂದಂಥವರೆಲ್ಲ ಬೇರೆ ಬೇರೆ ಜನ ಇದ್ದಾರೆ. ಹೀಗೆ ಏನೇನೇನೇನೋ ಇದು ನಡೀತಾ ಹೋಗುತ್ತೆ ವಿದ್ಯಮಾನಗಳು. ಸೊ ಅಲ್ಲಿ ಯಾರ್ಯಾರೆಲ್ಲ ತಮ್ಮ ಹೆಸರನ್ನು ಸೇರಿಸ್ಕೊಂಡ್ಬಿಡ್ತಾರೆ, ಪ್ರಯೋಜನವನ್ನು ಪಡ್ಕೊಂಡ್ಬಿಡ್ತಾರೆ, ಯಾರೆಲ್ಲ ಪಾಪ ಈ ತಬ್ಬಲಿಗಳು ಹಾಗೇ ಉಳ್ಕೊಂಡ್ಬಿಡ್ತಾರೆ, ತಮ್ಮ ಬದುಕನ್ನು ಮುಗಿಸ್ಕೊಂಡು ಹೋಗಿಬಿಡ್ತಾರೆ. ಸೊ ನಮ್ಮಂಥ ಎಲ್ಲ ಈ ಅವಕಾಶ ವಂಚಿತರಿಗೆ, ಯಾರಿಗೆಲ್ಲ ಅವಕಾಶಗಳಿಲ್ಲ, ಕೀಳರಿಮೆಯ ಕಾಯಿಲೆ ಇದೆ, ಮೇಲರಿಮೆ ಬರಲಿಕ್ಕೆ ನಮಗೆ ಅವಕಾಶನೇ ಇಲ್ಲದೇ ಇರುವಂಥ ಪರಿಸ್ಥಿತಿ ಇದೆ, ಅಂಥವರಿಗೆಲ್ಲ ಒಂದು ಸ್ವಾಭಿಮಾನವನ್ನು, ಅಂಥವರಿಗೆಲ್ಲ ಒಂದು ಧೈರ್ಯವನ್ನು, ಗಟ್ಟಿತನವನ್ನು, ಒಂದು ಸ್ಥೈರ್ಯವನ್ನು ಮೂಡಿಸ್ತವ್ರು ಯಾರಾದರೂ ಇದ್ದರೆ ನಿಶ್ಚಿತವಾಗಿ ಅವರು ನಮ್ಮ ಬಂಗಾರಪ್ಪನವರು. ಸಾರೇಕೊಪ್ಪ ಅವ್ರ ಊರು. ಸಾರೇಕೊಪ್ಪದಿಂದ ಅವರು ಆನಂತರ ಕುಪ್ಟೂರು ಅಲ್ಲೆಲ್ಲ ಬರ್ತಾರೆ. ನೀವು ಅಲ್ಲಿಯ ವಾತಾವರಣವನ್ನು, ಗ್ರಾಮೀಣ ವಾತಾವರಣವನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಂಗಾರಪ್ಪನವರು ಹೇಗೆ ಇದ್ದರು, ಅವರ ಹಿನ್ನೆಲೆ ಹೇಗಿತ್ತು ಅಂತ. ಎಲ್ಲೋ ಒಂದು ಭಾಷಣದಲ್ಲಿ ಅವರೇ ಹೇಳ್ತಾರೆ, ನಾನು ಈ ದೇಶದ ನಾಯಕತ್ವವನ್ನು, ಈ ಜನರ ಪ್ರತಿನಿಧಿತ್ವವನ್ನು ಯಾರು ವಹಿಸ್ಬೇಕಂತ ಬಯಸ್ತೀನಿ ಅಂತಂದರೆ, ಈ ಸಮಾಜದ ಕಡೆಯ ಗುಡಿಸಲಿನಲ್ಲಿ ವಾಸಿಸ್ತಾ ಇರುವಂತಹ ಒಬ್ಬ ಜನಸಾಮಾನ್ಯ ಇರ್ತಾನಲ್ಲ, ಒಬ್ಬ ಬಡವ ಇರ್ತಾನಲ್ಲ, ಆತ ಈ ಜನಗಳ ಪ್ರತಿನಿಧಿ ಆಗಬೇಕು ಅನ್ನೋದು ನನ್ನ ಭಾವನೆ ಅಂತ ಹೇಳ್ತಾ ಸೊ ಅದಕ್ಕೆ ಒಂದು ಮಾದರಿಯಾಗಿ ನಿಂತವ್ರು ಕೂಡ ಬಂಗಾರಪ್ಪನವರೇ. ಯಾಕಂದರೆ ನೀವು ಅವರ ಬಾಲ್ಯ, ಅವ್ರ ಊರು, ಅವರ ಹಿನ್ನೆಲೆ ಇದನ್ನೆಲ್ಲ ನೋಡ್ತಾ ಹೋದರೆ ನಾವೇನು ಬ್ರೇಕ್ ಥ್ರೂ ಅಂತೀವಲ್ಲ, ಒಂದು ಹರಸಾಹಸ, ಅಸಾಮಾನ್ಯವಾದಂಥ ಒಂದು ಸಾಧನೆಯನ್ನು ಮಾಡಿದಂಥವರು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಬರೀ 2 ವರ್ಷಗಳ ಕಾಲ ಮಾತ್ರ. ಬಟ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಹುದ್ದೆಗೆ ಹೋಗಲಿಕ್ಕೆ ಪಟ್ಟಂಥ ಶ್ರಮ ಇದೆಯಲ್ಲ, ಅವರ ರಾಜಕೀಯ ಜೀವನದ ಒಂದು 40-50 ವರ್ಷಗಳ ಬದುಕೇನಿದೆ ಅದು ಸಂಪೂರ್ಣ ಹೋರಾಟದ ಬದುಕು.
ಅವರಿಗೆ ಅದಕ್ಕೆ ಹಿನ್ನೆಲೆಯಾಗಿ ಏನಿತ್ತು ಅಂತಂದರೆ, ಇಲ್ಲಿ ನಮ್ಮ ಜನಗಳಿಗೆ ಭೂಮಿಯ ಪ್ರಶ್ನೆ ದೊಡ್ಡದಾಗಿತ್ತು. ಈಗ ಸ್ವಾತಂತ್ರ್ಯ ಹೋರಾಟಕ್ಕಿಂತ ದೊಡ್ಡ ಹೋರಾಟ ನಮಗೆ ನಮ್ಮ ಅಸ್ತಿತ್ವದ್ದು ನಮ್ಮ ಭೂಮಿಯ ಪ್ರಶ್ನೆ. ಬಂಗಾರಪ್ಪನವರು, ಅವರ ಗುರು ಗಣಪತಿ ಅಪ್ಪನವರು ಇವರೆಲ್ಲ ಭೂಮಿಯನ್ನು ಕೊಡಿಸ್ಬೇಕು ಈ ಜನಸಾಮಾನ್ಯರಿಗೆ ಅಂತ ಒಂದು ಒಂದು ಇನಿಷಿಯೇಷನನ್ನು ತಗೊಂಡಂಥ ಕಾಲ. ಬಂಗಾರಪ್ಪನವರು ಯುವ ನಾಯಕರಾಗಿ ಜಿಂಗಲ್ ಕಟಾವು ಚಳುವಳಿಯನ್ನು ಮಾಡ್ತಾರೆ. ಇಡೀ ಸುತ್ತಮುತ್ತಲಿನ 4-5 ತಾಲೂಕುಗಳನ್ನು ಸೈಕಲ್ನಲ್ಲಿ ಓಡಾಡ್ತಾರೆ, ಅಲ್ಲಿ ಸಂಘಟಿಸ್ತಾರೆ, ಜನರ ಪರವಾಗಿ ನಿಲ್ಲುತ್ತಾರೆ, ಹೋರಾಟವನ್ನು ಮಾಡ್ತಾರೆ, ಜನಸಾಮಾನ್ಯರಿಗೆ ಆಗಬೇಕಾಗಿರುವಂಥ ಕೆಲಸವನ್ನು ಸರ್ಕಾರದಿಂದ ಮಾಡಿಸ್ಕೊಡ್ತಾರೆ, ಜನಸಾಮಾನ್ಯರಿಗೆ ದೊಡ್ಡ ಜನರಿಂದ ನೆರವನ್ನು ಮಾಡಿಕೊಡ್ತಾರೆ. ಹೀಗೆ ಒಬ್ಬ ಜನನಾಯಕನಾಗಬೇಕಿದ್ರೆ ಅವರು ಸವಿಸಿರುವಂಥ ದಾರಿ ಇದೆಯಲ್ಲ, ಅದು ಭಾಳ ಕಠಿಣ ಪರಿಶ್ರಮದಿಂದ ಆಗಿರುವಂಥದ್ದು. ಇಂಥ ಬಂಗಾರಪ್ಪ ಮುಖ್ಯಮಂತ್ರಿ ಆದಮೇಲೆ ಕಾರ್ಯಕ್ರಮಗಳನ್ನು ಕೊಡ್ತಾರಲ್ಲ, ಅಲ್ಲಿ ಬಂಗಾರಪ್ಪ ಅಂದರೆ ಏನು, ಬಂಗಾರಪ್ಪ ಅಂದರೆ ಯಾರು ಅನ್ನೋದು ಪ್ರತಿಬಿಂಬಿತ ಆಗುತ್ತೆ. ಅವರು ಈ ಸ್ಕೂಲ್ ಮಕ್ಕಳಿಗೆ ಒಂದು ದಿವಸಕ್ಕೆ ಒಂದು ಅಟೆಂಡೆನ್ಸಿಗೆ ₹1 ಕೊಡುವಂಥ ಒಂದು ಯೋಜನೆಯನ್ನು ಪ್ರಾರಂಭಿಸ್ತಾರೆ. ಆ ಯೋಜನೆ ಪ್ರಾರಂಭಿಸಬೇಕಿದ್ರೆ ಅವರ ರಾಜಕೀಯ ಸಹವರ್ತಿಗಳು, ಅಧಿಕಾರಿ ವರ್ಗ, ಆಡಳಿತಶಾಹಿಗಳು ಎಲ್ಲರೂ ಹೇಳ್ತಾರೆ, ಸರ್ ಇದು ಒಂದು ಚೀಪ್ ಗಿಮಿಕ್ ಆಗ್ಬೋದೇನೋ, ಈ ಯೋಜನೆಯಿಂದ ಅಂಥ ಪ್ರಯೋಜನ ಆಗಲಿಕ್ಕಿಲ್ಲ, ಇದು ಬೇಡ ಅಂತ ಹೇಳ್ಕೊಂಡು ಈವನ್ ಕ್ಯಾಬಿನೆಟ್ ಮೀಟಿಂಗ್ವರೆಗೂ ಕೂಡ ವಿರೋಧ ಮುಂದುವರಿಯುತ್ತೆ. ಆದರೆ ಬಂಗಾರಪ್ಪ ಏನು ಹೇಳ್ತಾರೆ ಗೊತ್ತಾ, ಸ್ವಾಮಿ ನಾನೊಬ್ಬ ಬಡ ಕುಟುಂಬದಿಂದ ಹುಟ್ಟು ಬಂದಿರುವಂಥ ಮನುಷ್ಯ, ನಮ್ಮ ಜನರಿಗೆ ₹1 ಕಾರಣಕ್ಕೆ, ₹1 ಕೂಡ ಇಂಪಾರ್ಟೆಂಟು, ₹1 ಕಾರಣಕ್ಕೆ ಕೂಡ ನಾನು ಶಾಲೆಗೆ ಹೋಗಬೇಕು ಅಥವಾ ₹1 ಕೊಡ್ತಾರನ್ನೋ ಕಾರಣಕ್ಕೆ ತಾನು ಶಾಲೆಗೆ ಬರ್ತೀನಿ ಅನ್ನುವಂಥ ಒಂದು ಮನಸ್ಥಿತಿಯಿಂದ ಆತ ಶಾಲೆಗೆ ಬಂದರೆ ಆತನ ಶಿಕ್ಷಣ ಆಗುತ್ತೆ. ಆ ಕಾರಣಕ್ಕೆ ನಾನು ಈ ₹1 ಕೊಡ್ತಾ ಇದ್ದೀನಿ. ಮತ್ತೀಗ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಿ ಯಾರೋ ಒಂದು 4 ಜನ ಕಾಂಟ್ರಾಕ್ಟರ್ಗಳನ್ನು, ಇಂಜಿನಿಯರ್ಗಳನ್ನು ದೊಡ್ಡ ಮಾಡೋದಕ್ಕಿಂತ ₹1, ₹10, ₹30 ಆಗ ಮ್ಯಾಕ್ಸಿಮಮ್ ಸಿಗ್ತಾ ಇರೋದು ಒಂದು ₹24-25 ಒಂದು ಕುಟುಂಬಕ್ಕೆ, ಒಬ್ಬ ವಿದ್ಯಾರ್ಥಿಗಳಿಗೆ. ಅಷ್ಟಾದರೂ ಬಡವನ ಮನೆಗೆ ಹೋಗುತ್ತಲ್ಲ, ಅದು ನನಗೆ ಖುಷಿ ಅಂತ ಹೇಳ್ಕೊಂಡು ಬಂಗಾರಪ್ಪ ಹೇಳ್ತಾರೆ. ಸೊ ನಾವು ಬಂಗಾರಪ್ಪನವರನ್ನು ಎಲ್ಲಿ ಹುಡುಕ್ಬೇಕಂತಂದರೆ ಈ ಜನಸಾಮಾನ್ಯರ ಖುಷಿಯಲ್ಲಿ ನಾವು ಬಂಗಾರಪ್ಪನವರನ್ನು ಹುಡುಕಬೇಕಾಗುತ್ತೆ. ಯಾಕೆ ಈ ಮಾತನ್ನು ಹೇಳಬೇಕು ಮತ್ತು ಯಾಕೆ ಇದು ನೆನಪಾಗುತ್ತಂದರೆ, ಬಂಗಾರಪ್ಪನವ್ರ ಬಗ್ಗೆ ನಾವು ಎಪಿಸೋಡ್ ವೈಸ್ ಒಂದು 4-5 ಎಪಿಸೋಡ್ನೋ ಅಥವಾ ಒಂದು 8-10 ತಾಸುಗಳವರೆಗೆ ನಿರಂತರವಾಗಿ ಮಾತಾಡ್ಬೋದು, ಅದು ವಿಚಾರ ಬೇರೆ. ಮೊನ್ನೆ ಸಿರ್ಸಿಯಲ್ಲಿ ನಮ್ಮ ಮಧು ಬಂಗಾರಪ್ಪ, ರಾಜ್ಯದ ಶಿಕ್ಷಣ ಸಚಿವರಾಗಿದ್ದಂಥ ಮಧು ಬಂಗಾರಪ್ಪನವರು ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ತನ್ನ ಇಲಾಖೆಯ ಪ್ರಗತಿಯನ್ನು ಹೇಳ್ತಾ ಅದು ಈಗ SSLCದಲ್ಲಿ ಕನಿಷ್ಠ 35% ಪಡೆದು ಪಾಸ್ ಆಗಬೇಕು ಅಂತ ನಿಯಮ ಇದೆ, ಅದನ್ನು ಸರಳೀಕರಣ ಮಾಡಿ 33 ಬಂದರೆ ಅವರಿಗೆ ಗ್ರೇಸ್ ಕೊಟ್ಟು ಪಾಸ್ ಮಾಡ್ಬೋದು ಅನ್ನುವಂಥದ್ದು ಒಂದು ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಯೋಜನೆ ಬಗ್ಗೆ ಮಾತನಾಡ್ತಾ ಮಧು ಬಂಗಾರಪ್ಪ ಹೇಳ್ತಾರೆ, ನೋಡಿ ನಮ್ಮ ಇಡೀ ರಾಜ್ಯದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲ ರಾಜ್ಯಗಳಲ್ಲಿ ನೋಡಿ, ಎಲ್ಲೋ SSLC ಪಾಸ್ ಹಾಕ್ಕೊಂಡು ನರ್ಸ್ಗಳಾದಂಥವ್ರು, ಡ್ರೈವರ್ ಆದಂಥವ್ರು, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರುವಂಥ ಶ್ರಮಿಕರು ಏನಿದ್ದಾರೆ ಅವರೆಲ್ಲರೂ SSLC ಪಾಸ್ ಆಗಿರುವಂಥ ಕಾರಣಕ್ಕೆ ಆ ಹುದ್ದೆಗೆ ಬಂದಿದ್ದಾರೆ. ನಮ್ಮಲ್ಲಿ ಭಾಳಷ್ಟು ಜನ ಮಕ್ಕಳು SSLC ಆಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಇಂಥ ಎಲ್ಲ ಕೆಲಸಗಳು ಇಲ್ಲದೆ ಊರಿನಲ್ಲಿ ಇರ್ತಾರೆ ಅಥವಾ ಅವರ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ. ಆ ಕಾರಣಕ್ಕೆ ಜನಸಾಮಾನ್ಯರಿಗೆ, ಬಡವರಿಗೆ, ನಿಜವಾಗಿ ಯಾರಿಗೆ ಈ ಅನ್ನ ಮತ್ತು ಉದ್ಯೋಗ ಇವುಗಳ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ, ಅವರಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಕಾರಣಕ್ಕೆ ನಾನು ಯೋಜನೆಯನ್ನು ಮಾಡಿದ್ದೀನಿ. ದಯಮಾಡಿ ಮಾಧ್ಯಮಗಳು ನೀವು ಅದನ್ನು ಟೀಕೆ ಮಾಡಬೇಡ್ರಿ ಅಂತ ಮಧು ಬಂಗಾರಪ್ಪನವರು ಮಾತಾಡಿದರು. ಸೊ ಮಧು ಬಂಗಾರಪ್ಪ ಯಾಕೆ ಇಷ್ಟ ಆಗ್ತಾರೆ ಮತ್ತು ಮಧು ಬಂಗಾರಪ್ಪ ಯಾಕೆ ಮಧು ಬಂಗಾರಪ್ಪನಲ್ಲಿ ಅವರಲ್ಲಿ ಯಾಕೆ ಜನರು ಬಂಗಾರಪ್ಪನವರು ಕಾಣ್ತಾರಂದರೆ ಇಂಥ ಕಾರಣಕ್ಕೆ. ಹಾಗಾಗಿ ಇವತ್ತು ನಾನು ಬಂಗಾರಪ್ಪನವರ ಕುರಿತು ಒಂದು 4 ವಿಚಾರಗಳನ್ನು ಮಾತಾಡಲಿಕ್ಕೆ ನನಗೆ ಪ್ರೇರಣೆ ಆಗಿದ್ದು ಕೂಡ ಮಧು ಬಂಗಾರಪ್ಪನವರು. ಹಾಗಾಗಿ ಮೊನ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಈಶ್ವರ್ ಉಳ್ಳಾಗಡ್ಡಿ ಅಂತ ಅವರು ಅಪರ ಆಯುಕ್ತರು ಧಾರವಾಡದಲ್ಲಿ ಇರ್ತಾರೆ, ಅವರು ಕೂಡ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರ ಆದಮೇಲೆ ಏನೇನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಯಾವ್ಯಾವ ಯೋಜನೆಗಳನ್ನೆಲ್ಲ ಮಾಡಿದ್ದಾರೆ ಮತ್ತು ಅದರ ಫಲಶ್ರುತಿ ಏನು ಅನ್ನೋದನ್ನು ಬಹಳ ಚೆನ್ನಾಗಿ ಮಾತನಾಡಿದರು. ಅಂದರೆ ಈಗ ಈಶ್ವರ್ ಉಳ್ಳಾಗಡ್ಡಿ ಎಂಥವರು ಅಂದರೆ ಈ ಜನಸಾಮಾನ್ಯರ ಪ್ರತಿನಿಧಿಗಳಾದಂಥವ್ರು. ಈಶ್ವರ್ ಉಳ್ಳಾಗಡ್ಡಿಯವರು ಒಂದು ಸಾಮಾನ್ಯ ಕುಟುಂಬದಿಂದ ಹುಟ್ಟಿ ಒಬ್ಬ ದೊಡ್ಡ ಆಫೀಸರ್ ಆಗಿರುವಂಥವ್ರು. ಮಧು ಬಂಗಾರಪ್ಪನವರು ಮುಖ್ಯಮಂತ್ರಿಯ ಮಗನಾಗಿ
ಶಾಸಕರಾಗಿ ಸಚಿವರಾದಂಥವರು, ಹೀಗೆ ಬೇರೆ ಬೇರೆಯವರು ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದಿರ್ತಾರೆ. ಬಟ್ ಈ ಹಿನ್ನೆಲೆ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ನಮಗೆ ಗ್ರಾಮೀಣ ಪರಿಸರದ ಪರಿಚಯ ಇಲ್ಲ, ನಮಗೆ ಗ್ರಾಮೀಣ ವಿದ್ಯಮಾನಗಳ ಪರಿಚಯ ಇಲ್ಲ, ನಮಗೆ ಈ ಈ ಜಾತಿಯ ತೊಂದರೆಗಳಿರ್ತಾವಲ್ಲ ಇವುಗಳ ಪರಿಚಯ ಇಲ್ಲ, ಬಡತನದ ಪರಿಚಯ ಇಲ್ಲ, ಗ್ರಾಮೀಣ ಪರಿಸರದ ಪರಿಚಯ ಇಲ್ಲ. ಹೀಗೆಲ್ಲ ಇಲ್ಲ ಇಲ್ಲ ಇಲ್ಲಗಳ ಮಧ್ಯದಲ್ಲಿ ನಾವು ಎ ಸಿ ರೂಮ್ನಲ್ಲಿ ಬೆಳೆದು ಏನೋ ಒಂದು ಒಳ್ಳೇದು ಮಾಡ್ತೀವಿ ಅಂತ ಅಂದ್ಬಿಟ್ರೆ ಅವರಿಗೆ ಅದು ಗ್ರಹಿಕೆಗೆ ಸಿಗೋದು ಕಷ್ಟ. ಅಪವಾದಗಳು ಇರ್ಬೋದು. ಕೆಲವೊಬ್ಬರು ಭಾಳ ಶ್ರೀಮಂತರಾಗಿದ್ದಂಥವ್ರು, ಕುಲೀನ ಕುಟುಂಬದಲ್ಲಿ ಹುಟ್ಟಿದಂಥವ್ರು, ಬಹಳ ಆರಾಮಾಗಿರುವಂಥವ್ರು, ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡಿರುವಂಥ ಹಲವಾರು ಉದಾಹರಣೆಗಳು ಸಿಗ್ಬೋದು. ಬಟ್ ಒಬ್ಬ ಜನಪ್ರತಿನಿಧಿ, ಒಬ್ಬ ಪ್ರಮುಖ ಹುದ್ದೆಯಲ್ಲಿರುವಂಥವನು, ಒಬ್ಬ ಕೆಲಸ ಮಾಡುವಂತಹ ಹುದ್ದೆಯಲ್ಲಿರುವಂಥವನು, ಅಂದರೆ ಈ ಸಾಧ್ಯತೆಗಳಿರುವಂಥವ್ರು ಸಮಾಜವನ್ನು, ವಿದ್ಯಾರ್ಥಿಗಳನ್ನು, ಜನರನ್ನು, ಸಾರ್ವಜನಿಕರನ್ನು ಉತ್ತೇಜಿಸುವಂತಹ, ಅವರಿಗೆ ಒಂದು ಬದುಕನ್ನು ಕೊಡುವಂತಹ ಸ್ಥಾನಮಾನದಲ್ಲಿ ಇರುವಂಥವರಿಗೆ ಈ ಎಲ್ಲ ಅನುಭವಗಳು ಇದ್ದರೆ ಹೆಚ್ಚು ಅನುಕೂಲ ಅಂತ ನನ್ನ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ನಾವು ಬಂಗಾರಪ್ಪ ಅವರನ್ನು ನೋಡಬೇಕಾಗ್ತದೆ. ಕೃಷಿಕರ ಮಗನಾಗಿ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಪೂರೈಸಿರುವಂಥದ್ದು. ಆಮೇಲೆ ಈಗಾಗಲೇ ನಾನು ಹೇಳ್ದಂಗೆ ಮಕ್ಕಳಿಗೆ ಶಾಲೆಗೆ ಬಂದರೆ ₹1 ಕೊಡುವಂಥದ್ದು. ಆಮೇಲೆ ಈ ಕೆಲವೊಬ್ಬರು ಧಾರ್ಮಿಕತೆ ಅಂತಂದರೆ ಮೈ ಮೇಲೇನೋ ದೆವ್ವ ಬಂದಂಗೆ ಆಡ್ತಾರೆ. ಬಂಗಾರಪ್ಪನವರು ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟು ಸಣ್ಣ ಸಣ್ಣ ದೇವಾಲಯಗಳಿಗೆ ಹಣಕಾಸಿನ ನೆರವನ್ನು ಮಾಡುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದರು. ಹೀಗೆ ಬಂಗಾರಪ್ಪನವರ ಕಾಲಾವಧಿಯಲ್ಲಿ ಆಗಿರುವಂಥ ಈ ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡುವಂಥದ್ದು, ಕೃಷಿಗೆ ಉತ್ತೇಜನವನ್ನು ಕೊಡುವಂಥದ್ದು, ಆಮೇಲೆ ಕುಶಲಕರ್ಮಿಗಳಿಗೆ ಉತ್ತೇಜನವನ್ನು ಕೊಡುವಂಥದ್ದು, ಆಮೇಲೆ ಇಂಟಲೆಕ್ಚುವಲ್ಸ್ಗಳಿಗೆ. ಈಗ ಬಂಗಾರಪ್ಪನವರು ಕುವೆಂಪು ಅವರಿಗೆ ಕರ್ನಾಟಕ ರತ್ನವನ್ನು ಕೊಡ್ತಾರೆ. ಹೀಗೆ ಎಲ್ಲ ಸ್ತರದ ಜನರನ್ನು ಗುರುತಿಸುವಂಥದ್ದು, ಎಲ್ಲ ಸ್ತರದ ಜನರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ತರುವಂಥದ್ದು, ಎಲ್ಲ ಜನರನ್ನು ವಿಶ್ವಾಸಕ್ಕಿಟ್ಕೊಂಡು ಬೆಳೆಯುವಂಥದ್ದು, ಇದನ್ನು ನಾವು ಬಂಗಾರಪ್ಪನವರಿಂದ ಕಲಿಬೇಕಾಗುತ್ತೆ. ನಾನು ನನ್ನ ವೃತ್ತಿ ಜೀವನದ ಪ್ರಾರಂಭದ ದಿನಗಳಲ್ಲಿ ಈ ಟಿ ವಿಯಲ್ಲಿದ್ದೆ. ಮೇಲಿಂದ ಮೇಲೆ ನಾನು ಬೇರೆ ಬೇರೆ ಕಾರಣಗಳಿಗೆ, ಸುದ್ದಿಗಳಿಗಾಗಿ ಸಿರ್ಸಿಯಿಂದ ಆನಮಟ್ಟಿಗೆ ಹೋಗ್ತಿದ್ದೆ. ಅಂದರೆ ಅವರು ತಮ್ಮ ಊರಿಗೆ ಆನಮಟ್ಟಿಗೆ ಆಗಾಗ ಬರ್ತಾಯಿದ್ರು ಬೆಂಗಳೂರಿನಿಂದ. ಬಹಳ ಖುಷಿ ಅಂತಂದರೆ, ನಾವು ಹೋಗಿ ನಮ್ಮ ಸಿರ್ಸಿ ವಿಚಾರವನ್ನು ಹೇಳಲಿ, ಅಥವಾ ನನ್ನ ಫ್ರೆಂಡ್ ವಿಜಯನ್ನು ಒಂದು 2-3 ಸಾರಿ ಅವ್ರ ಜೊತೆ ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ. ಹಾಗೆಲ್ಲ ಕಲ್ಕರ್ಡಿ ವಿಚಾರ ಇರಲಿ, ಅಂದರೆ ಇಡೀ ಈ ಸಿರ್ಸಿ ಸಿದ್ದಾಪುರದ ಭೌಗೋಳಿಕತೆ ಮತ್ತು ಇಲ್ಲಿಯ ಈ ಪ್ರಮುಖ ನಾಯಕರು, ಹೋರಾಟಗಾರರು, ರಾಜಕೀಯ ಮುಖಂಡರು, ಇವ್ರುಗಳ ಪರಿಚಯ ಎಷ್ಟು ಚೆನ್ನಾಗಿತ್ತು ಬಂಗಾರಪ್ಪನವರಿಗೆ ಅಂತಂದರೆ, ಅವರು ಸಿರ್ಸಿ ಅಂತಂದರೆ ಇರಾ ಮಾರಿಯಕತ್ತಿ ಅಂತ ಹೇಳೋರು, ಕಲ್ಕರ್ಡಿ ಅಂತಂದರೆ ಆ ಕೆರೆ ಮೇಲಿಂದ ಹೋಗಬೇಕಲ್ಲ ಊರಿಗೆ. ಹೀಗೆ ಅಂಥ ಒಂದು ಅದ್ಭುತ ಅನುಭವ ಮತ್ತು ಜ್ಞಾಪಕ ಶಕ್ತಿ, ಆಮೇಲೆ ಕಾಳಜಿ. ಯಾವ ಊರು ಹೇಳಲಿ, ಯಾವ ತಾಲೂಕು ಹೇಳಲಿ, ಯಾವ ಮೂಲೆ ಹೇಳಲಿ, ಆ ಊರಿನ ಬಗ್ಗೆ, ಅಲ್ಲಿಯ ನಾಯಕತ್ವದ ಬಗ್ಗೆ, ಅಲ್ಲಿಯ ಜನರ ಬಗ್ಗೆ, ಅಲ್ಲಿಯ ಪರಿಸರದ ಬಗ್ಗೆ, ಆ ಜನರ ಮೇಲೆ ಇಟ್ಟಿದ್ದಂಥ ಬಂಗಾರಪ್ಪನವರಿಗಿದ್ದಂಥ ಪ್ರೀತಿ ಇತ್ತಲ್ಲ, ಅದು ಅವರನ್ನು ಜನನಾಯಕನಾಗಿ ರೂಪಿಸಿತ್ತು. ಹಾಗಾಗಿ ಬಹುಶಃ ಇವತ್ತಿನ ದಿನಗಳಲ್ಲಿ ನಮ್ಮ ಎಲ್ಲರಿಗೂ ಈಗ ಆರೋಪಗಳು, ಟೀಕೆಗಳು, ವಿಮರ್ಶೆಗಳು ಆಯಾ ಕಾಲದಲ್ಲಿ ಎಲ್ಲರಿಗೂ ಇರುತ್ತೆ. ಆದರೆ ಒಬ್ಬ ವ್ಯಕ್ತಿಯ ಬದುಕನ್ನು, ಆತನ ಹಿನ್ನೆಲೆಯನ್ನು, ಮತ್ತು ಆತನ ಸಾಹಸವನ್ನು, ಆತನ ಧೈರ್ಯವನ್ನು, ಆತ ಈ ತೊಂದರೆಗಳನ್ನು ಧಿಕ್ಕರಿಸಿ ಮೇಲೆದ್ದು ಒಬ್ಬ ಜನನಾಯಕನಾಗಿ ವಿಜೃಂಭಿಸುವಂತಹ ಒಂದು ಸಾಹಸ ಇದೆಯಲ್ಲ, ಧೈರ್ಯ ಇದೆಯಲ್ಲ, ಸಾಧನೆ ಇದೆಯಲ್ಲ, ಅದು ಭಾಳಷ್ಟು ಜನರಿಗೆ ಮಾರ್ಗದರ್ಶಕ. ಮತ್ತು ಅಂಥವರ ಈ ಸಾಧನೆಯನ್ನು ನೋಡಿ ಇವತ್ತಿನ ಈ ಯುವ ಜನಾಂಗ ಕೂಡ ಕಲೀಲಿಕ್ಕೆ ಭಾಳಷ್ಟಿದೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾವು ಬಂಗಾರಪ್ಪನವ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಅಂತ ಹೇಳ್ತಾ, ಇವತ್ತಿನ ನನ್ನ ಮಾತುಕತೆ ಒಲಿದಂತೆ ಹಾಡುವ ಏನು ನನ್ನ ಮಾಲಿಕೆ ಇದೆ, ಇದನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು. ಮತ್ತು ನಾವು ಇದೇ ಥರ ನಿರಂತರವಾಗಿ ಸಿಗ್ತಾ ಇರೋಣ. ಧನ್ಯವಾದಗಳು.